ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಈ ವಿಡಿಯೋದಲ್ಲಿ ನಾವು ನಮ್ಮ ಒಂದು ಕಂಪ್ಯೂಟರ್ ಕೀಬೋರ್ಡ್ ಅಥವಾ ಮೊಬೈಲ್ ಕೀಬೋರ್ಡ್ ನಲ್ಲಿ ಕಾಣುವಂತಹ ಡಿಫರೆಂಟ್ ಟೈಪ್ಸ್ ಆಫ್ ಸಿಂಬಾಲ್ಸ್, ಇವುಗಳಿಗೆ ನಾವು ಏನಂತ ಕರಿತೀವಿ, ಹಾಗೇನೆ ನಾವುಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅಂತ ನೋಡೋಣ. ಓಕೆ, ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಶನ್ ಇನ್ ಕನ್ನಡ. ನನ್ನ ಹೆಸರು ಚೇತನ್. ಓಕೆ, ಸೊ ಫಸ್ಟ್ ಸಿಂಬಾಲ್ ನೋಡೋಣ. ಇದಕ್ಕೆ ಹೇಳ್ತಾರೆ ಎಕ್ಸ್ಕ್ಲಮೇಷನ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ನಾವು ಇದಕ್ಕೆ ವಿಸ್ಮಯ ಚಿಹ್ನೆ ಅಂತ ಕೂಡ ಕರಿತೀವಿ. ಇವುಗಳನ್ನ ನಾವು ಮೇನ್ಲಿ ನಾವು ಯಾವಾಗಾದ್ರೂ ತುಂಬಾನೇ ಸರ್ಪ್ರೈಸ್ ಆದಾಗ ಅಥವಾ ಶಾಕ್ ಆದಾಗ ಬಳಸ್ತೀವಿ. ಸೊ ನೀವು ನೋಡೋದಾದ್ರೆ ಎಕ್ಸಾಂಪಲ್ಗೆ ವಾವ್, ಸೊ ನೋಡ್ತಾ ಇದ್ದೀರಾ WW, ಸೊ ಫೈನಲಿ ಚಿಹ್ನೆ ಹಾಕ್ತಾರೆ. ಅದೇ ರೀತಿ ಓ ಮೈ ಗಾಡ್, ಸೊ ಈ ಒಂದು ಸೆಂಟೆನ್ಸ್ ನಲ್ಲಿ ನೋಡ್ಬೋದು ನೀವು OH ಆದ್ಮೇಲೆ ಈ ಒಂದು ಸಿಂಬಾಲ್ ಅನ್ನ ಹಾಕ್ತಾರೆ. ಓಕೆ, ಸೆಕೆಂಡ್ ಸಿಂಬಾಲ್ ಆಟ್. ಸೊ ಇದನ್ನು ನೋಡಿರ್ತೀರಾ, ಯೂಶುವಲಿ ನೀವು ಕೂಡ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಇದ್ರೆ ಅಥವಾ ಒಂದು ಆಪ್ ಅಕೌಂಟ್ ಇದ್ರೆ ನೀವು ಆಟ್ ಅನ್ನೋ ಪದವನ್ನ ಯೂಸ್ ಮಾಡಿರ್ತೀರಾ. ಓಕೆ, ಸೊ ಆಬ್ವಿಯಸ್ಲಿ ಆಟ್ ಅನ್ನು ನಾವು ನಮ್ಮ ಒಂದು ಜಿಮೇಲ್ ಅಥವಾ ಯಾವುದೋ ಒಂದು ನಮ್ಮ ಇಮೇಲ್ ಐಡಿನ ಹೊಂದೋದಕ್ಕೆ ಆಟ್ ಅಂತ ಬಳಸ್ತೀವಿ. ಓಕೆ, ನಂಬರ್ 3 ಹ್ಯಾಶ್. ಸೊ ನೀವು ಕೂಡ ಕೇಳಿರ್ತೀರಾ, ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಹ್ಯಾಶ್ ಟ್ಯಾಗ್ ಟ್ರೆಂಡಿಂಗ್ ಇದೆ ಅಂತ ಹೇಳ್ತಾರೆ ಸಮ್ ಟೈಮ್ಸ್. ಓಕೆ, ಅದೇನಂತ ಹೇಳಿದ್ರೆ ಹ್ಯಾಶ್. ಸೊ ಫಸ್ಟ್ ಈ ಸಿಂಬಲ್ ಯೂಸ್ ಮಾಡಿ, ನೆಕ್ಸ್ಟ್ ನೀವು ಯಾವ ಪದವನ್ನ ಕೊಡ್ತೀರೋ ಅಥವಾ ಯಾವ ಪದ ಇರುತ್ತೋ ಟ್ರೆಂಡಿಂಗ್ ಅಲ್ಲಿ, ಅದನ್ನ ಜಸ್ಟ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡಬಹುದು. ಹ್ಯಾಶ್ ಟ್ಯಾಗ್ ಅಂತ ಟೈಪ್ ಮಾಡಿ, ನೆಕ್ಸ್ಟ್ ನೀವು ಯಾವ ಪದವನ್ನ ಹಾಕ್ತಿರೋ, ಫಾರ್ ಎಕ್ಸಾಂಪಲ್ ಹ್ಯಾಶ್ ಟ್ಯಾಗ್ ಫನ್ನಿ, ಹ್ಯಾಶ್ ಟ್ಯಾಗ್ ಸ್ಯಾಡ್, ಹ್ಯಾಶ್ ಟ್ಯಾಗ್ ಕೂಲ್. ಸೊ ಆ ರೀತಿಯಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಟೈಪ್ ಮಾಡಿ, ಅಂದ್ರೆ ನಮ್ಮ ಒಂದು ಫೀಲಿಂಗ್ ಅನ್ನ ತೋರಿಸೋದಕ್ಕೆ ಈ ಹ್ಯಾಶ್ ಅನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಇವಾಗ ನಂಬರ್ಸ್ ಅನ್ನ ಹೇಳೋದಕ್ಕೆ ಕೂಡ ಈ ಒಂದು ಹ್ಯಾಶ್ ಟ್ಯಾಗ್ ಅನ್ನ ಬಳಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಮನಿ ಅಡ್ರೆಸ್ ಆಗಲಿ ಅಥವಾ ಯಾವುದೋ ಒಂದು ಕಂಪ್ನಿ ಅಡ್ರೆಸ್ ಆಗಲಿ, ಅದನ್ನ ಹೇಳೋದಕ್ಕಿಂತ ಮುಂಚೆ ಹ್ಯಾಶ್ ಟ್ಯಾಗ್ ಹೋಮ್ ನಂಬರ್ 1 2 3. ಸೊ ಈ ರೀತಿಯಾಗಿ ಈ ಒಂದು ಹ್ಯಾಶ್ ಅನ್ನ ಯೂಸ್ ಮಾಡ್ತೀವಿ. ನಂಬರ್ 4 ಡಾಲರ್. ಸೊ ನೀವು ಕೂಡ ಈ ಒಂದು ಸಿಂಬಾಲ್ ಅನ್ನ ಕಾಮನ್ ಆಗಿ ನೋಡಿರ್ತೀರಾ. ಏನಂತ ಹೇಳಿದ್ರೆ ಇದೊಂದು ಅಮೆರಿಕನ್ ಕಂಟ್ರಿಯ ಕರೆನ್ಸಿ ಆಗಿರುತ್ತೆ. ಸೊ ನಾವೇನಾದ್ರೂ ಯಾವುದೋ ನಂಬರ್ ಅನ್ನ ಅಮೆರಿಕನ್ ಕರೆನ್ಸಿ ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ಸಿಂಬಾಲ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ $100, $30 million, ಈ ರೀತಿಯಾಗಿ. ಫಿಫ್ತ್ ಪರ್ಸೆಂಟೇಜ್. ಸೊ ನೀವು ಕೂಡ ಈ ಪರ್ಸೆಂಟೇಜ್ ಅನ್ನು ಕಾಮನ್ ಆಗಿ ಯೂಸ್ ಮಾಡಿರ್ತೀರಾ. ಎಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ರು ಒಂದು ಎಕ್ಸಾಮ್ ಅನ್ನ ಪಾಸ್ ಆದ್ರೆ ಅವರು ಹಿ ಗಾಟ್ ದಿಸ್ ಮಚ್ ಪರ್ಸೆಂಟೇಜ್ ಇನ್ ದಟ್ ಎಕ್ಸಾಮ್, ಅಥವಾ ಹಿ ಗಾಟ್ 80%. ಸೊ ಈ ರೀತಿ ಅಂತ ಪದಗಳಲ್ಲಿ ನಾವು ಈ ಒಂದು ಪರ್ಸೆಂಟೇಜ್ ನ ಯೂಸ್ ಮಾಡ್ತೀವಿ. ಅದೇ ರೀತಿ ನಮ್ಮ ಒಂದು ಭೂಮಿ 71% ನಷ್ಟು ವಾಟರ್ ನ ಹೊಂದಿದೆ. ಈ ರೀತಿಯಾದಂತಹ ಪದಗಳಲ್ಲಿ ನಾವು ಈ ಪರ್ಸೆಂಟೇಜ್ ನ ಯೂಸ್ ಮಾಡ್ತೀವಿ. ಸೊ ನಂಬರ್ 6 ಅಂಡ್. ಇದಕ್ಕೆ ಕನ್ನಡದಲ್ಲಿ ಮತ್ತು ಅಂತ ಹೇಳ್ತಾರೆ. ಸೊ ನಾವು ಇದನ್ನ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಯೂಸ್ ಮೀ ಅಂಡ್ ಮೈ ಫ್ಯಾಮಿಲಿ. ಸೊ ನಾವಿಲ್ಲಿ ಈ ಸಿಂಬಲ್ ಅನ್ನ ಯೂಸ್ ಮಾಡಬಹುದು, ಅಥವಾ ಮೀ ಅಂಡ್ ಮೈ ಫ್ರೆಂಡ್ಸ್. ಸೊ ಈ ರೀತಿಯಾದಂತಹ ಪದಗಳಲ್ಲಿ ನಾವು ಈ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ನಂಬರ್ 7 ಕಾಮಾ. ಸೊ ಈ ರೀತಿಯಾಗಿರುತ್ತೆ ಈ ಸಿಂಬಲ್. ಈ ಸಿಂಬಲ್ ಅನ್ನು ನಾವು ನಮ್ಮ ಒಂದು ವಾಕ್ಯದಲ್ಲಿ ಹಲವು ಪದಗಳನ್ನ ಆಡ್ ಮಾಡೋದಕ್ಕೆ ಈ ಒಂದು ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ವೆಂಟ್ ಟು ಸ್ಟೋರ್ ಟು ಬೈ ಲೈಕ್ ಮಿಲ್ಕ್, ಕಾಮಾ, ಬ್ರೆಡ್, ಕಾಮಾ. ಸೊ ಈ ರೀತಿಯಾದಂಥ ವಾಕ್ಯದಲ್ಲಿ ಈ ಒಂದು ಕಾಮಾ ಪದವನ್ನ ಅಂದ್ರೆ ಕಾಮಾ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ನಂಬರ್ 8 ಎಪೋಸ್ಟ್ರೋಫಿ ಅಂತ ಹೇಳ್ತಾರೆ ಈ ಒಂದು ಸಿಂಬಲ್ಗೆ. ನಾವು ಇದನ್ನ ಮೇನ್ಲಿ ಎಲ್ಲಿ ಮಾಡ್ತೀವಿ ಅಂದ್ರೆ ಯೂಸ್ ಇಂಗ್ಲಿಷ್ ಪದಗಳಲ್ಲಿ ಹಲವು ಒಂದು ವರ್ಡ್ಸ್ ಅನ್ನ ಹೇಳದಿರೋದಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾರ್ಮಲ್ ಆಗಿ ಐ ಆಮ್. ಓಕೆ, ಅದೇ ರೀತಿ ಎಪೋಸ್ಟ್ರೋಫಿ ಹಾಕಿದ್ರೆ ಐ ಆಮ್. ಓಕೆ, ಸೆಕೆಂಡ್ ನೋಡೋಣ. ಡೂ ನಾಟ್ ಕಾಮನ್ ಆಗಿ. ಅದೇ ರೀತಿ ನೀವು ಎಪೋಸ್ಟ್ರೋಫಿ ಹಾಕಿದ್ರೆ ಡೋಂಟ್. ನೀವು ಆದ್ರೆ ಈ ಎಪೋಸ್ಟ್ರೋಫಿನ ಅಥವಾ ಕಾಮಾ ಸಿಂಬಲ್ ಅನ್ನ ಕನ್ಫ್ಯೂಸ್ ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ ನೋಡ್ತಿದ್ದೀರಾ, ಕಾಮನ್ ನಾವು ಇಲ್ಲಿ ಮಾಡ್ತೀವಿ ಯೂಸ್, ಅದೇ ರೀತಿ ಎಪೋಸ್ಟ್ರೋಫಿನ ಈ ರೀತಿ ಮಾಡ್ತೀವಿ ಯೂಸ್. ಓಕೆ, ನಂಬರ್ 9 ಸೆಮಿ ಕಾಲನ್. ಈ ಸಿಂಬಲ್ ಅನ್ನ ನಾವು ಮೇನ್ಲಿ ಇಂಗ್ಲಿಷ್ ನಲ್ಲಿ ಎರಡು ವಾಕ್ಯಗಳನ್ನ ಆಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್, ಐ ಲವ್ ಐಸ್ ಕ್ರೀಮ್ ಸೆಮಿ ಕಾಲನ್ ಇಟ್ ಇಸ್ ಮೈ ಫೇವರೇಟ್ ಫುಡ್. ಓಕೆ, ಫಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್, ರಾಮ ಲೈಕ್ಸ್ ಟು ಪ್ಲೇ ಕ್ರಿಕೆಟ್ ಸೆಮಿ ಕಾಲನ್ ರಾಜು ಲೈಕ್ಸ್ ಟು ಪ್ಲೇ ಫುಟ್ಬಾಲ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಎಪೋಸ್ಟ್ರೋಫಿನ ಆಡ್ ಮಾಡ್ತಿದೀವಿ ಒಂದೇ ಸೆಂಟೆನ್ಸ್, ಬಟ್ ಆಡ್ ಮಾಡಿ ಹೇಳೋದಕ್ಕೆ ಒಂದು ಸಿಂಬಲ್ ಅನ್ನ ಬಳಸ್ತೀವಿ. ನಂಬರ್ 10 ಕಾಲನ್. ಸೊ ನೋಡ್ತಾ ಇದ್ದೀರಾ, 2 ಡಾಟ್ ಇಟ್ರೆ ಇದಕ್ಕೆ ಕಾಲನ್ ಅಂತ ಹೇಳ್ತಾರೆ. ಇದನ್ನ ನಾವು ಮೇನ್ಲಿ ಎಲ್ಲಿ ಮಾಡ್ತೀವಿ ಅಂದ್ರೆ ಯೂಸ್ ಒಂದು ವಾಕ್ಯದಲ್ಲಿ ಪದಗಳನ್ನ ಆಡ್ ಮಾಡೋದಕ್ಕೆ ಬಳಸ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಎ ಮ್ಯಾನ್ ನೀಡ್ 3 things ಟು ಸರ್ವೈವ್. ಓಕೆ,
ಕಾಲನ್ ಹಾಕ್ಬಿಟ್ಟು ಏರ್ ಕಾಮ ವಾಟರ್ ಕಾಮ ಫುಡ್. ಸೊ ಈ ರೀತಿಯಾದಂತಹ ಪದಗಳಲ್ಲಿ ನಾವು ಇವು ಕಾಲನ್ ನ ಯೂಸ್ ಮಾಡ್ತೀವಿ. ಓಕೆ, ಸೆಕೆಂಡ್ ಎಕ್ಸಾಂಪಲ್, ಐ ಪ್ಯಾಕ್ಡ್ ಮೈ ಟ್ರಾವೆಲಿಂಗ್ ಬ್ಯಾಗ್ ಕಾಲನ್ ವಿತ್ ಲ್ಯಾಪ್ಟಾಪ್ ಕಾಮ ಚಾರ್ಜರ್ ಕಾಮ ಕ್ಲಾತ್ಸ್. ಸೊ ಈ ರೀತಿಯಾಗಿ ನಿಮ್ಮ ಒಂದು ವಾಕ್ಯದಲ್ಲಿ ನೀವೇನಾದ್ರೂ ಥಿಂಗ್ಸ್ ಗಳನ್ನ ಅಥವಾ ವರ್ಡ್ ಗಳನ್ನ ಆಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ಕಾಲನ್ ಅನ್ನ ಯೂಸ್ ಮಾಡಬೇಕು. ನಂಬರ್ 11, ಕೊಟೇಶನ್. ಸೊ ಈ ಒಂದು ಸಿಂಬಾಲ್ ನಾವು ಮೇನ್ಲಿ ಒಂದು ವಾಕ್ಯದ ಉಲ್ಲೇಖವನ್ನ ಹೇಳೋದಕ್ಕೆ ಸ್ಟಾರ್ಟಿಂಗ್ ಮತ್ತು ಎಂಡ್ಗೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡೋಣ, ದ ಪೊಲೀಸ್ ಸೆಡ್ ಸ್ಟಾಪ್ ರೈಟ್ ದೇರ್. ನೋಡ್ತಾ ಇದ್ದೀರಾ, ಸ್ಟಾಪ್ ರೈಟ್ ದೇರ್ ಅನ್ನುವಂತ ಈ ಒಂದು ಪದ, ಇದೊಂದು ಉಲ್ಲೇಖ. ಇದನ್ನ ಸ್ಟಾರ್ಟಿಂಗ್ ಮತ್ತೆ ಎಂಡ್ ನಲ್ಲಿ ಈ ಒಂದು ಕೊಟೇಶನ್ ಸಿಂಬಲ್ ಅನ್ನ ಯೂಸ್ ಮಾಡಲಾಗಿದೆ. ಓಕೆ, ಸೆಕೆಂಡ್ ಎಕ್ಸಾಂಪಲ್, ದ ಮ್ಯಾನ್ ಶೌಟೆಡ್ ಲೆಟ್ ದ ಗೇಮ್ ಬಿಗಿನ್. ಸೊ ನೋಡ್ತಾ ಇದ್ದೀರಾ, ಲೆಟ್ ದ ಗೇಮ್ ಬಿಗಿನ್ ಅನ್ನುವಂತ ಈ ಒಂದು ಉಲ್ಲೇಖವನ್ನ ಹೇಳೋದಕ್ಕೆ ಕೊಟೇಶನ್ ಅನ್ನ ಬಳಸ್ತಾ ಇದ್ದೀವಿ. ಸೊ ಈ ರೀತಿಯಾದಂತಹ ವರ್ಡ್ ಗಳನ್ನ ಅಥವಾ ವಾಕ್ಯಗಳನ್ನ ಹೇಳೋದಕ್ಕೆ ಈ ಕೊಟೇಶನ್ ಅನ್ನ ಬಳಸ್ತೀವಿ. ನಂಬರ್ 12, ಕಾಪಿ ರೈಟ್. ಸೊ ನೋಡ್ತಾ ಇದ್ದೀರಾ, ರೌಂಡ್ ಸರ್ಕಲ್ ಅಲ್ಲಿ ಸಿ ಅಂತ ಬರೆದಿದ್ದಾರೆ. ಇದೊಂದು ಕಾಪಿ ರೈಟ್ ಅನ್ನುವಂತ ಒಂದು ಸಿಂಬಲ್. ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರಾ, ಯಾವ್ದಾದ್ರು ಒಂದು ಬುಕ್ ಅಲ್ಲಿ ಈ ಒಂದು ಬುಕ್ ಕಾಪಿ ರೈಟ್ 2012 ಈ ರೀತಿಯಾಗಿ ಹಾಕಿರ್ತಾರೆ. ಏನಂತ ಹೇಳಿದ್ರೆ, ಇದರ ಅರ್ಥ ಏನಂತ ಹೇಳಿದ್ರೆ, ನೀವು ಆ ಬುಕ್ ಮಾಲೀಕರ ಅನುಮತಿ ಇಲ್ಲದೆ ಆ ಬುಕ್ ನಲ್ಲಿರುವಂತಹ ಡಾಟಾನ ನೀವು ಬೇರೆ ಎಲ್ಲೂ ಕೂಡ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡುವಂತಿಲ್ಲ. ಅದೇ ರೀತಿ ನೀವು ಹಲವು ವೆಬ್ಸೈಟ್ ಕೆಳಗಡೆ ಲಾಸ್ಟ್ ಎಂಡ್ ಪೇಜ್ ನಲ್ಲಿ ನೋಡಿರ್ತೀರಾ, ಕಾಪಿ ರೈಟ್ ಅಂತ ಹಾಕ್ಬಿಟ್ಟು ಹಾಕಿರ್ತಾರೆ. ಸೊ ಈ ರೀತಿಯಾದಂತಹ ಪದಗಳನ್ನ ಬರೆಯುವಾಗ ಈ ಒಂದು ಸಿಂಬಲ್ ಅನ್ನ ಬಳಸ್ತಾರೆ. ನಂಬರ್ 13, ರಿಜಿಸ್ಟರ್ಡ್. ಸೊ ನೋಡ್ತಾ ಇದ್ದೀರಾ, ರೌಂಡ್ ಸರ್ಕಲ್ ನಲ್ಲಿ R ಅಂತ ಇದೆ. ಸೊ ಇದೇನಂತ ಹೇಳಿದ್ರೆ, ನೀವು ಯಾವುದೋ ಒಂದು ಕಂಪನಿ ಅಥವಾ ಯಾವುದೋ ಒಂದು ಬ್ರ್ಯಾಂಡ್ ನೋಡುವಾಗ ಒಂದು ಸಿಂಬಲ್ ಇದ್ರೆ ಅದೇನಂತ ಹೇಳಿದ್ರೆ ಆ ಒಂದು ಕಂಪನಿ ಅಥವಾ ಬ್ರ್ಯಾಂಡ್ ನಿಮ್ಮ ಒಂದು ಗವರ್ಮೆಂಟ್ ಜೊತೆ ಇದು ರಿಜಿಸ್ಟರ್ ಆಗಿದೆ ಅಂತ ಮೀನಿಂಗ್. ಅಂದ್ರೆ ನೀವು ಆ ಬ್ರ್ಯಾಂಡ್ ಅಥವಾ ಕಂಪನಿನ ನಂಬೋದು ಅಂತ ಹೇಳೋದಕ್ಕೆ ಈ ಒಂದು R ಅನ್ನೋ ಸಿಂಬಲ್ ನ ಬಳಸ್ತಾರೆ. ಅದೇ ರೀತಿ ಕನ್ನಡದಲ್ಲಿ ಸರ್ಕಲ್ ಅಲ್ಲಿ ರೀ ಅಂತ ಬಳಸ್ತಾರೆ. ಅದೇನಂತ ಹೇಳಿದ್ರೆ ಸೇಮ್ ರಿಜಿಸ್ಟರ್ಡ್ ಅಂತ ಮೀನಿಂಗ್. ನಂಬರ್ 14 ಸಿಂಬಲ್ ಡಾಟ್. ಸೊ ಈ ಡಾಟ್ ಅಥವಾ ಫುಲ್ ಸ್ಟಾಪ್ ಈ ಒಂದು ಸಿಂಬಲ್ ಅನ್ನು ನಾವು ಕಾಮನ್ ಆಗಿ ಒಂದು ವಾಕ್ಯದ ಕೊನೆಗೆ ಅಥವಾ ಹಲವು ಪದಗಳ ಮಧ್ಯೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಕೋರ್ಸ್ ಡಾಟ್. ಸೊ ಕೊನೆಯದಾಗಿ ವಾಕ್ಯದ ಕೊನೆಗೆ ಒಂದು ಡಾಟ್. ಅದೇ ರೀತಿ ಪದಗಳ ಮಧ್ಯ ಯಾವ ರೀತಿ ಅಂತ ಹೇಳಿದ್ರೆ, ಮಿಸ್ಟರ್ ಚೇತನ್. ಸೊ ನೋಡ್ತಾ ಇದ್ದೀರಾ, MR ಡಾಟ್ ಚೇತನ್. ಅದೇ ರೀತಿ ನೋಡೋಣ, ಪ್ರೊಫೆಸರ್ ರಾಮರಾಜು. ಸೊ ನೋಡ್ತಾ ಇದ್ದೀರಾ, PROF ಪ್ರೊಫೆಸರ್ ಆದ್ಮೇಲೆ ಡಾಟ್ ಅಂತಿದೆ, ಆಮೇಲೆ ಅವರ ಹೆಸರು. ಅದೇ ರೀತಿ ಡಾಕ್ಟರ್ ವಿವೇಕ್. ಸೊ ನೋಡ್ತಾ ಇದ್ದೀರಾ, DR ಡಾಟ್ ವಿವೇಕ್. ಸೊ ಕಾಮನ್ ಆಗಿ ಈ ರೀತಿಯಾದಂತಹ ವಾಕ್ಯಗಳು ಅಥವಾ ಪದಗಳಲ್ಲಿ ಈ ಒಂದು ಡಾಟ್ ಅಥವಾ ಫುಲ್ ಸ್ಟಾಪ್ ಅನ್ನ ಯೂಸ್ ಮಾಡ್ತೀವಿ. ನಂಬರ್ 15, ಟ್ರೇಡ್ ಮಾರ್ಕ್. ಸೊ ಕಾಮನ್ ಆಗಿ ಯಾವ್ದಾದ್ರು ಒಂದು ಕಂಪನಿಯ ಲೋಗೋ ಆದ್ಮೇಲೆ ಈ ಒಂದು TM ಅನ್ನುವಂತ ಒಂದು ಪದವನ್ನ ಯೂಸ್ ಮಾಡ್ತಾರೆ. ಇದೇನಂತ ಹೇಳಿದ್ರೆ, ನೀವು ಇದೇ ರೀತಿಯಾದಂತಹ ಒಂದು ಲೋಗೋವನ್ನ ಯೂಸ್ ಮಾಡೋ ಹಾಗಿಲ್ಲ. ಇದು ಆಲ್ರೆಡಿ ಟ್ರೇಡ್ ಮಾರ್ಕ್ ಆಗಿದೆ, ಆಲ್ರೆಡಿ ಒಂದು ಬ್ರಾಂಡೆಡ್ ಕಂಪನಿಯ ಮಾರ್ಕ್ ಆಗಿದೆ, ನೀವು ಇದನ್ನ ಯೂಸ್ ಮಾಡೋ ಹಾಗಿಲ್ಲ ಅನ್ನುವಂತ ಒಂದು ಸಿಂಬಾಲ್ ಅನ್ನ ಈ TM ಅನ್ನುವಂತ ಒಂದು ಸಿಂಬಾಲ್ ಹೇಳುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ಸಿಂಬಾಲ್ ಎಕ್ಸ್ಪ್ಲನೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಅಲ್ಲಿ ಹಾಕಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.